ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಭಾರತದ ಚಿತ್ರರಂಗದಲ್ಲಿಯೇ ಯಾರೊಬ್ಬ ನಟನಿಗೂ ಆಗದಂತಹ ಮೋಸ, ವಂಚನೆ, ಒಳಸಂಚು ನಮ್ಮ ಕನ್ನಡ ಚಿತ್ರರಂಗದ ಸಾಹಸ ಸಿಂಹ ಅಭಿನವ ಭಾರ್ಗವ, ಕಲಿಯುಗದ ಕರ್ಣ ಎಂದೇ ಪ್ರಖ್ಯಾತಿ ಹೊಂದಿರುವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಆಯಿತು ಎಂದರೆ ತಪ್ಪಾಗೋದಿಲ್ಲ. ಏಕೆಂದರೆ ತನ್ನ ಮೊದಲ ಸಿನಿಮಾದಿಂದ ಹಿಡಿದು ತಮ್ಮ ಸಾವಿನಲ್ಲಿಯೂ ಕೂಡ ಒಳಸಂಚಿಗೆ ಬಲಿಯಾದ ದುರ್ದೈವಿ ನಟ ಅಂದರೆ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ವೀಕ್ಷಕರೇ, ವಿಷ್ಣುವರ್ಧನ್ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ 200ಕ್ಕೂ ಅಧಿಕ ಸಿನಿಮಾಗಳನ್ನು ನೀಡಿದ್ದಾರೆ ಮತ್ತು ಎಷ್ಟೋ ಕೋಟ್ಯಾಂತರ ಜನಸಂಖ್ಯೆಯಲ್ಲಿ ಕಾಣದ ರೀತಿಯಲ್ಲಿ ಸಹಾಯ ಹಸ್ತವನ್ನ ಕೂಡ ವಿಷ್ಣುವರ್ಧನ್ ಅವರು ಮಾಡಿದ್ದಾರೆ. ಕನ್ನಡ ಚಿತ್ರರಂಗ ಬೆಳೆಯುವುದಕ್ಕೆ ಮುಖ್ಯ ಪಾತ್ರವನ್ನ ವಹಿಸಿದವರಲ್ಲಿ ವಿಷ್ಣುವರ್ಧನ್ ಕೂಡ ಒಬ್ಬರು. ಕನ್ನಡ ಚಿತ್ರರಂಗದಲ್ಲಿ ತನ್ನ ಉಸಿರೇ ಸಿನಿಮಾವನ್ನಾಗಿಸಿಕೊಂಡು ಜೀವಿಸಿದ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಇಲ್ಲಿಯವರೆಗೂ ಒಂದೇ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸದೇ ಇರುವುದು ನಿಜಕ್ಕೂ ನಮ್ಮೆಲ್ಲರ ದೌರ್ಭಾಗ್ಯ ಎಂದರೆ ತಪ್ಪಾಗೋದಿಲ್ಲ. ವೀಕ್ಷಕರೇ, 90ರ ದಶಕದಲ್ಲಿ ರಾಜ್ಕುಮಾರ್ ಅವರನ್ನೇ ಮೀರಿಸುವಂತಹ ನಟನೊಬ್ಬ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದ್ದವರೆಂದರೆ ಅವರೇ ನಮ್ಮ ಕೋಟಿಗೊಬ್ಬ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ವೀಕ್ಷಕರೇ, ವಿಷ್ಣುವರ್ಧನ್ ಅವರನ್ನು ಬಿಟ್ಟರೆ ರಾಜ್ಕುಮಾರ್ ಸರಿಸಮಃ ನಿಲ್ಲುವಂತಹ ನಟರು ಯಾರೊಬ್ಬರೂ ಇರಲಿಲ್ಲ. ರಾಜ್ಕುಮಾರ್ ಗಿಂತಲೂ ಒಂದು ಕೈ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಏಕೈಕ ನಟ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ಇಷ್ಟೊಂದು ಕ್ರೇಜು, ಇಷ್ಟೊಂದು ಸಾಧನೆಗಳನ್ನು ಮಾಡಿದರೂ ಸಿನಿಮಾ ರಾಜಕೀಯ ಷಡ್ಯಂತ್ರದಿಂದ ವಿಷ್ಣುವರ್ಧನ್ ಅವರಿಗೆ ಸಲ್ಲಬೇಕಾಗಿದ್ದ ಗೌರವ ಪ್ರಶಸ್ತಿಗಳು ಸಿಗಲೇ ಇಲ್ಲ. ವೀಕ್ಷಕರೇ, ವಿಷ್ಣುವರ್ಧನ್ ಅವರನ್ನು ಈ ಸಿನಿಮಾ ರಂಗದಲ್ಲಿ ಎಷ್ಟು ತುಳಿಯಬೇಕು ಎಂದು ಆಲೋಚಿಸಿದರೂ ಅಷ್ಟೇ ಎತ್ತರಕ್ಕೆ ಪುಟಿದ ಚೆಂಡಿನಂತೆ ಮತ್ತಷ್ಟು ಎತ್ತರಕ್ಕೆ ಏರುತ್ತಿದ್ದರು ವಿಷ್ಣುವರ್ಧನ್ ಅವರು. ವೀಕ್ಷಕರೇ, ನಿಮಗೆಲ್ಲ ನೆನಪಿರಬಹುದು, ಗಂಧದ ಗುಡಿ ಎಂಬ ಸಿನಿಮಾದಲ್ಲಿ ರಾಜ್ಕುಮಾರ್ ಹೀರೋ ಆಗಿ ವಿಷ್ಣುವರ್ಧನ್ ಅವರು ವಿಲ್ಲನ್ ಆಗಿ ಅಭಿನಯಿಸಿದ್ದಾರೆ. ಇದರಲ್ಲಿ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಬಾಲಣ್ಣ ಅವರು ಬಂದೂಕನ್ನು ಹಿಡಿದುಕೊಂಡು ರಾಜ್ಕುಮಾರ್ ಅವರಿಗೆ ಎದುರಿಸುವ ಸಂದರ್ಭ ಇದೆ. ಆದರೆ ಆ ಬಾಲಣ್ಣ ಅವರು ಹಿಡಿದಿದ್ದ ಬಂದೂಕಿನಲ್ಲಿ ನಿಜವಾದ ಬುಲೆಟ್ಗಳೇ ಇದ್ದವು. ಆದರೆ ಯಾರೊಬ್ಬರಿಗೂ ಅದರ ಅರಿವೇ ಇರಲಿಲ್ಲ. ನಂತರ ಶೂಟಿಂಗ್ ಮುಗಿದ ಮೇಲೆ ಎಂಪಿ ಶಂಕರ್ ಅವರಿಗೆ ಇದು ತಿಳಿದು ಬಂದು ಒಂದು ಕ್ಷಣ ಅಲ್ಲಿದ್ದ ರಾಜ್ಕುಮಾರ್ ಅವರಿಂದ ಹಿಡಿದು ಎಲ್ಲರೂ ಗಾಬರಿಯಾಗಿ ಬಿಡುತ್ತಾರೆ. ಏಕೆಂದರೆ ಮಿಸ್ ಆಗಿ ಫೈರ್ ಆಗಿದ್ದರೂ ಅಂದು ರಾಜ್ಕುಮಾರ್ ಅವರು ಜೀವಂತವಾಗಿ ಉಳಿಯುತ್ತಿರಲಿಲ್ಲ. ಆದರೆ ಇದನ್ನೇ ಉಪಯೋಗಿಸಿಕೊಂಡಂತಹ ಕೆಲವು ಕಿಡಿಗೇಡಿಗಳು ಆ ಜಾಗದಲ್ಲಿಯೇ ಇರದಂತಹ ವಿಷ್ಣುವರ್ಧನ್ ಅವರನ್ನು ಅಪರಾಧಿಯಾಗಿ ಮಾಡಿಬಿಡುತ್ತಾರೆ. ಇದರಿಂದ ರೊಚ್ಚಿಗೆದ್ದ ರಾಜ್ಕುಮಾರ್ ಅವರ ಅಭಿಮಾನಿಗಳು ವಿಷ್ಣು ಅವರ ಮನೆಗೆ ಕಲ್ಲು ಎಸೆಯುತ್ತಾರೆ ಮತ್ತು ತಮ್ಮ ಆಕ್ರಂದನವನ್ನ ವಿಷ್ಣುವರ್ಧನ್ ಮೇಲೆ ತೀರಿಸಿಕೊಳ್ಳುತ್ತಾರೆ. ಹೀಗೆ ಬಂಧನ ಸಿನಿಮಾದ ಟೈಮ್ ನಲ್ಲಿಯೂ ಕೆಲವು ದುಷ್ಟ ಅಭಿಮಾನಿಗಳಿಂದ ಮತ್ತೆ ಹಲ್ಲೆಯಾಗುತ್ತದೆ ಮತ್ತು ವಿಷ್ಣುವರ್ಧನ್ ಅವರು ಈ ಹಿಂಸೆಯನ್ನು ತಾಳಲಾಗದೆ ಚಿತ್ರರಂಗವನ್ನೇ ಬಿಟ್ಟು ಬಿಡಬೇಕು ಎಂಬ ನಿರ್ಧಾರಕ್ಕೆ ಬರುತ್ತಾರೆ ಮತ್ತು ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣ ಬಂದಾಗ ಕನ್ನಡ ಚಿತ್ರರಂಗದ ವತಿಯಿಂದ ಅತಿಥಿಯಾಗಿ ಆಗಮಿಸಿದ್ದ ವಿಷ್ಣುವರ್ಧನ್ ಅವರ ಮೇಲೆ ಚಪ್ಪಲಿ ಎಸೆಯಲಾಗುತ್ತದೆ. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ವಿಷ್ಣುವರ್ಧನ್ ಅವರಿಗೆ ಅವಮಾನಗಳನ್ನು ಮಾಡುತ್ತಾರೆ. ನಂತರ ಸಮಾಧಿ ವಿಚಾರವಾಗಿಯೂ ಒಳಸಂಚು ನಡೆಯುತ್ತದೆ. ಇದರಿಂದ ವಿಷ್ಣುವರ್ಧನ್ ಅವರನ್ನು ಅಭಿನವ್ ಸ್ಟುಡಿಯೋದಲ್ಲಿ ವಿಲೀನ ಮಾಡಬೇಕಾಗುತ್ತದೆ. ಹೀಗೆ ಹಲವಾರು ರೀತಿಗಳಲ್ಲಿ ಅವಮಾನಗಳನ್ನು ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಅನುಭವಿಸುತ್ತಾರೆ. ಆದರೆ ಸರ್ಕಾರ ಕೂಡ ಕನ್ನಡ ಚಿತ್ರರಂಗಕ್ಕೆ ಹೆಮ್ಮೆ ತಂದುಕೊಟ್ಟಂತಹ ವಿಷ್ಣುವರ್ಧನ್ ಅವರಿಗೆ ಇನ್ನೂ ಕೂಡ ಒಂದು ಪ್ರಶಸ್ತಿಯನ್ನು ಕೂಡ ನೀಡಿಲ್ಲ. ಶಿಕ್ಷಕರೇ, ಸರ್ಕಾರ ಗುರುತಿಸಿ ಕೊಡಲು ಮುಂದಾದರೂ ಯಾರು ಅದನ್ನೆಲ್ಲ ತಡೆದರು ಎಂಬ ಪ್ರಶ್ನೆಗಳಿಗೆ ಉತ್ತರಗಳು ಕೂಡ ಪ್ರಶ್ನೆಯಾಗಿವೆ. ಅಥವಾ ನಿಜವಾಗಿಯೂ ವಿಷ್ಣುವರ್ಧನ್ ಅವರ ಸಾಧನೆಗಳನ್ನ ಸರ್ಕಾರ ಗಮನಿಸಲೇ ಇಲ್ಲವೇ ಅಥವಾ ಗುರುತಿಸಲೇ ಇಲ್ಲವೇ ಎಂಬ ಪ್ರಶ್ನೆಗಳಿಗೆ ಉತ್ತರ ಕೂಡ ಪ್ರಶ್ನಾರ್ಥಕವಾಗಿದೆ. ವೀಕ್ಷಕರೇ, ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನೀವು ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ.